ಹಲೋ ಫ್ರೆಂಡ್ಸ್, ನೆಕ್ಸ್ಟ್ ರೆಸಿಪಿ ಬಂದು ಡ್ರೈ ಜಾಮೂನ್ ಮಾಡ್ತಾಯಿದ್ದೀನಿ. ಸೊ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ. ನಾನು ಕವರಿಂಗಿಗೆ ಕೊಬ್ಬರಿ ತುರಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಒಂದು ಅರ್ಧ ಹೋಳು ಕೊಬ್ಬರಿ ತುರಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು ಪಾವಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಈ ಅಳತೆಯಲ್ಲಿ ಒಂದು ಗ್ಲಾಸ್ ಸಕ್ಕರೆ ತೊಗೊಂಡಿದ್ದೀನಿ. ಮತ್ತು ಒಂದು 5 ಏಲಕ್ಕಿ ಫ್ಲೇವರ್ಗೆ. ಮತ್ತು MTRದು 500 ಗ್ರಾಮ್ಸ್ದು ಜಾಮೂನ್ ಪೌಡರ್ ತೊಗೊಂಡಿದ್ದೀನಿ. ಈಗ ಹೆಂಗೆ ಜಾಮೂನ್ ಮಾಡೋದು ನೋಡ್ಕೊಳ್ಳೋಣ ಬನ್ನಿ. ಸೊ ಈಗ ಫಸ್ಟು ಸಕ್ಕರೆ ಪಾಕ ಮಾಡ್ಕೊಳ್ಳೋಣ. ಒಂದು ಪಾತ್ರೆಗೆ ನಾನು ತೊಗೊಂಡಿರೋ ಸಕ್ಕರೆ ಹಾಕೋತೀನಿ. ಸಕ್ಕರೆ ಅಷ್ಟೇ ಈಕ್ವಲ್ ನೀರು ಹಾಕೋಬೇಕು. ಸೊ ನಿಮಗಿದು ಸಕ್ಕರೆ ಸ್ವಲ್ಪ ಜಾಸ್ತಿ ಅಂತ ಅನಿಸಿದ್ರೆ ಇನ್ನೊಂಚೂರು ಎಕ್ಸ್ಟ್ರಾ ನೀರು ಆ್ಯಡ್ ಮಾಡ್ಕೊಳ್ಳಿ. ಆದರೆ ನನಗಿಷ್ಟೇ ಪಾಕ ಸಾಕು. ಇದಕ್ಕೆ ನಾನು ತೊಗೊಂಡಿರೋ ಏಲಕ್ಕಿನ ಆ್ಯಡ್ ಮಾಡ್ಕೋತೀನಿ. ನಾನು ತೊಗೊಂಡಿದ್ದು ಏಲಕ್ಕಿನೂ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಇವಾಗ ಸ್ವಲ್ಪ ಸಕ್ಕರೆ ಎಲ್ಲ ಮೆಲ್ಟಾಗಿ ಸ್ವಲ್ಪ ಒಂದೆಳೆ ಪಾಕ ಬರೋ ಅಷ್ಟು ಪಾಕ ತೆಕ್ಕೊಳ್ಳೋಣ. ಈಗ ಅದು ಪಾಕ ಆಗಲಿ, ಪ್ಯಾರ್ಲಲ್ಲಿ ನಾವು ಜಾಮೂನ್ ಉಂಡೆಗಳು ಮಾಡ್ಕೊಂಬಿಡೋಣ. ನೋಡಿ, ಸಕ್ಕರೆ ಪಾಕ ಇದು ಕಂಪ್ಲೀಟಾಗಿ ಆಗಿದೆ. ನೀಟಾಗಿ ಸಕ್ಕರೆ ಎಲ್ಲನೂ ಕರಗಿದೆ, ಕಲರ್ ಕೂಡ ಚೇಂಜ್ ಆಗಿದೆ. ನೋಡಿ, ಈಗ ಇದನ್ನು ಆಫ್ ಮಾಡ್ಕೊಳ್ಳೋಣ. ಈಗ ಜಾಮೂನ್ನ ಕರ್ಕೊಳ್ಳೋಣ. ಸೊ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸೊ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಈಗ ಲೋ ಫ್ಲೇಮಲ್ಲೇ ಹೀಟ್ ಮಾಡಿಕೊಡಿ, ಇಲ್ಲಾಂದರೆ ಜಾಮೂನ್ ಒಳಗಡೆ ನೀಟಾಗಿ ಡ್ರೈ ಆಗೋಲ್ಲ. ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ನಾನು. ಚೆನ್ನಾಗಿ ಎಣ್ಣೆ ಒಂದು 10 ಮಿನಿಟ್ಸ್ ಕಾಯಲಿ. ಈಗ ಎಣ್ಣೆ ಕಂಪ್ಲೀಟಾಗಿ ಕಾದಿದೆ. ಸೊ ನಾನು ಜಾಮೂನ್ನ ಬಾಲ್ಸ್ ಆಗಿ ರೆಡಿ ಮಾಡ್ಕೊಂಡಿದ್ದೆ. ಸೊ ಇವಾಗ ಎಣ್ಣೆಗೆ ಹಾಕೋತೀನಿ. ಈಗಲೂ ಅಷ್ಟೇ ಲೋ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದು ಹಿಂಗೆ ಲೋ ಫ್ಲೇಮಲ್ಲೇ ನೀಟಾಗಿ ಬೇಯಿಸ್ಕೊತಾನೆ ಇರಬೇಕು. ಈಗ ಸ್ವಲ್ಪ ಈ ಥರ ಟರ್ನ್ ಮಾಡ್ತಾನೆ ಇರಿ, ಇಲ್ಲಾಂದರೆ ಒಂದು ಸೈಡು ಫುಲ್ಲು ಸೀದಂಗೆ ಆಗ್ಬಿಡುತ್ತೆ, ಒಂದು ಸೈಡ್ ಕರೆಕ್ಟಾಗಿ ಬೇಯೋದೇ ಇಲ್ಲ. ಈಗ ನೋಡಿ, ಯೂನಿಫಾರ್ಮಾಗಿ ಎಲ್ಲ ಕಡೆನೂ ಬೇಯ್ತಾ ಇದೆ. ಸೊ ಸ್ವಲ್ಪ ಹಿಂಗೆ ಟರ್ನ್ ಮಾಡ್ತಾನೇ ಇರಬೇಕು ಕಂಟಿನ್ಯೂಸ್ ಆಗಿ, ಅದು ಕಂಪ್ಲೀಟ್ ಫ್ರೈ ಆಗುತ್ತಂತ. ಇದೀಗ ಒಂದು ಅರ್ಧಂಬರ್ಧ ಬೆಂದಿದೆ, ಇನ್ನೂ ಒಂದು ಅರ್ಧ ಬೇಯಬೇಕು. ಸೊ ಈ ಥರ ಟರ್ನ್ ಮಾಡ್ತಾನೇ ಇದ್ದರೆ ಯೂನಿಫಾರ್ಮಾಗಿ ನೀಟಾಗಿ ಎಲ್ಲ ಕಡೆನೂ ಫ್ರೈ ಆಗುತ್ತೆ. ಇದು ನೋಡಿ, ಇವಾಗ ಕಲರ್ ಫುಲ್ಲು ಬ್ರೌನ್ ಕಲರ್ ಆಯಿತು. ಸೊ ಇದು ಕಂಪ್ಲೀಟಾಗಿ ಬೆಂದಿದೆ. ಸೊ ನಾನೀಗ ಎಣ್ಣೆಯಿಂದ ಎತ್ಕೋತೀನಿ. ಪಾಕನ ಇಲ್ಲೇ ಸೈಡಲ್ಲೇ ಇಟ್ಕೊಂಡಿದ್ದೀನಿ. ಸೊ ಇದರಿಂದ ಎತ್ತಿ ಪಾಕಕ್ಕಂಗೆ ಹಾಕೋತೀನಿ ಡೈರೆಕ್ಟಾಗಿ. ನೋಡಿ, ಇದು ಸೆಕೆಂಡ್ ಟ್ರಿಪ್ ಜಾಮೂನ್ ಹಾಕಿದಾಗ ಫಸ್ಟ್ ಟ್ರಿಪ್ಪಿಂದೆಲ್ಲ ಸಿರಪ್ ಎಳ್ಕೊಂಡಿರುತ್ತೆ. ಸೊ ಅದನ್ನು ಸ್ವಲ್ಪ ಮೇಲ್ಗಡೆ ಹಾಕಿ ಸೆಕೆಂಡ್ ಟ್ರಿಪ್ ಜಾಮೂನ್ನ ಶುಗರ್ ಸಿರಪ್ಪಲ್ಲಿ ಡಿಪ್ ಮಾಡಿದ್ದೀನಿ. ಸೊ ನಿಮ್ಗೇನಾರ ಪಾತ್ರೆ ಸಣ್ಣದಿದ್ದರೆ ಈ ಟ್ರಿಕ್ ಉಪಯೋಗಿಸಿ. ಎಲ್ಲ ಜಾಮೂನು ನೀಟಾಗಿ ಆವಾಗ ಶುಗರ್ ಸಿರಪ್ ಇಟ್ಕೊಳ್ಳುತ್ತೆ. ನೋಡಿ ಫ್ರೆಂಡ್ಸ್, ಜಾಮೂನ್ ಇವಾಗ ಕಂಪ್ಲೀಟಾಗಿ ಶುಗರ್ ಸಿರಪ್ಪಲ್ಲಿ ಫುಲ್ಲು ಸೋಕಾಗಿದೆ. ಸೊ ಇದನ್ನು ಸಪ್ರೇಟ್ ಒಂದು ತಟ್ಟಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಈಗೇನು ಮಾಡ್ತೀನಿ, ಇದನ್ನು ನಾನು ಕೊಬ್ಬರಿ ತುರಿಯಲ್ಲಿ ಡಿಪ್ ಮಾಡಿ ಎತ್ಕೋತೀನಿ. ಇವಾಗ ಕೊಬ್ಬರಿ ತುರಿಯಲ್ಲಿ ನಾನು ಡಿಪ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಪರ್ಫೆಕ್ಟಾಗಿ ರೆಡಿಯಾಗಿದೆ ಈಗ ಡ್ರೈ ಜಾಮೂನ್. ಸೊ ದೀಪಾವಳಿ 3 ದಿವಸ ಇರೋದ್ರಿಂದ ಒಂದು ದಿವಸ ಡ್ರೈ ಜಾಮೂನ್ನ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.